Hello my dear students, I am Pratika, Accountancy lecturer in Alpha Pre-University College, Kyarnagar. This is my 16th video class of 2nd PUC Accountancy NCERT syllabus. So I have started Accounting for Partnership Firm chapter. In that chapter, in my last video, in my last 3 video classes, I have solved the 3 problems of 12 marks. It's an admission of a partnership firm, 12 marks question. I have solved 3 problems. Now I am going to solving the 4th problem. Each problem is a different kind problems. So in this problem also quite different. So I am going to read the question and you have to understand neatly and you have to read the question correctly and slowly. Let's read the question. Aarti and Bharti are partners in a firm sharing profits and losses in the ratio of 3:2. So old ratio ಅವ್ರದ್ದು ಎಷ್ಟಿದೆ 3:2 ಇದೆ. Their balance sheet as on 31/3/2017 stood as follows. So balance sheet ಕೊಟ್ಟಿದ್ದಾರೆ. Let's see. Bills payable 14,000, creditors 16,000 and capitals for Aarti 50,000, Bharti 25,000, cash 15,000, buildings 25,000, patents 6,000, machinery 35,000, debtors 20,000, less PDD 600. So balancing figure 19,400, stock 4,600. Both the side total 1,05,000. This is the balance sheet. And let's see the adjustment. On 1/4/2017, Jayanti is admitted into the partnership on the following terms. So ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ಹಳೆಯ ಪಾರ್ಟ್ನರ್ಸ್ ಯಾರವರು ಆರ್ತಿ ಮತ್ತೆ ಭಾರತಿ. ಈಗ ಹೊಸದಾಗಿ ಅಡ್ಮಿಟ್ ಆಗ್ತಾ ಇರುವಂತಹ ವ್ಯಕ್ತಿ ಜಯಂತಿ. ಸೊ ಜಯಂತಿಗೆ ರಿಲೇಟೆಡ್ ಆಗಿರುವಂತಹ ಐಟಮ್ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲಿ ಆಗಿರುವಂತಹ ಕೆಲವೊಂದು ಐಟಮ್ನ ವ್ಯಾಲ್ಯೂಸ್ ವೇರಿಯೇಷನ್ ಆಗಿರುತ್ತೆ, ಅಂದರೆ ಇನ್ಕ್ರೀಸ್ ಆಗಿರುತ್ತೆ, ಕೆಲವೊಂದು ಡಿಕ್ರೀಸ್ ಆಗಿರುತ್ತೆ. ಲೆಟ್ಸ್ ಸಿ. ಜಯಂತಿ ಪೇಸ್ 20,000 ಆಸ್ ಅ ಕ್ಯಾಪಿಟಲ್. 20,000 ಕ್ಯಾಪಿಟಲ್ನ ಕಂಪನಿಗೆ ಕೊಟ್ಟಿದ್ದಾಳೆ. The goodwill of the firm is valued at 20,000. Goodwill also she bought 20,000 and goodwill account should not remain in the books. Goodwill ತಗೊಂಡಿದ್ದಾಳೆ, ಆದರೆ ಬುಕ್ಕಲ್ಲಿ ಗುಡ್ವಿಲ್ ಅನ್ನ ಶೋ ಮಾಡ್ತಾ ಇಲ್ಲ, ಗುಡ್ವಿಲ್ ಅನ್ನ ಶೋ ಆಗ್ತಾ ಇಲ್ಲ. ಸೊ ಆದರೆ ಈ ಒಂದು ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ದಿಸ್ ಇಸ್ ದ ನ್ಯೂ ಅಡ್ಜಸ್ಟ್ಮೆಂಟ್. ಇದು ಹೊಸ ಅಡ್ಜಸ್ಟ್ಮೆಂಟ್. ಹೇಗೆ ಟ್ರೀಟ್ ಮಾಡೋದು ಅಂತ ಅನ್ನೋದನ್ನ ನಾನು ಲೆಕ್ಕದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ, ಅಂದರೆ ಸಾಲ್ವ್ ಮಾಡುವಾಗ ತೋರಿಸ್ತೀನಿ. ಬಿಲ್ಡಿಂಗ್ಸ್ ಆರ್ ಅಪ್ರಿಷಿಯೇಟೆಡ್ ಬೈ 5,000, ಅಂದರೆ 5,000 ಜಾಸ್ತಿ ಆಗಿದೆ ಬಿಲ್ಡಿಂಗು. ಮೆಷಿನರಿ ಇಸ್ ಡಿಪ್ರಿಷಿಯೇಟೆಡ್ ಬೈ 20%. ಸೊ 20% ಅಷ್ಟು ಡಿಪ್ರಿಷಿಯೇಟ್ ಆಗಿದೆ. ಮೆಷಿನರಿಯ ವ್ಯಾಲ್ಯೂ ಎಷ್ಟು ಅಂತ ನೋಡೋಣ. 35,000 ಇದೆ. ಈ 35,000 ಮೇಲೆ ನಾವು 20% ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಆದರೆ ಬಿಲ್ಡಿಂಗ್ ಹಾಗಲ್ಲ, ಎಷ್ಟು ದುಡ್ಡು ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದೆ ನೋಡಿ, ಬೈ ಅಂತ ಮೆನ್ಷನ್ ಮಾಡಿದ್ದೇನೆ. ಬಿಲ್ಡಿಂಗ್ಸ್ ಆರ್ ಅಪ್ರಿಷಿಯೇಟೆಡ್ ಬೈ ₹5,000. 5,000 ಅಷ್ಟು ದುಡ್ಡು ಏನಾಗಿದೆ, ಬಿಲ್ಡಿಂಗ್ನ ವ್ಯಾಲ್ಯೂ ಜಾಸ್ತಿ ಆಗಿದೆ. ಬಿಲ್ಡಿಂಗ್ 25,000 ಇದೆ, 5,000 ಜಾಸ್ತಿ ಆಗಿರೋದ್ರಿಂದ ಸೊ ಇಟ್ ಇಸ್ 30,000. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ 1,000. ಸೊ ನೋಡಿ, ಬೈ 1,000 ಅಷ್ಟು ಜಾಸ್ತಿ ಆಗಿದೆ, ಅದು ಈ ವರ್ಷದ್ದು. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ದ ಪಾರ್ಟ್ನರ್ಸ್ ಈಸ್ 5:3:2. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ದಿಸ್ ಇಸ್ ದ ಏನು ನಿಮಗೆ ಹೊಸ ಅಡ್ಜಸ್ಟ್ಮೆಂಟ್ ನಾನು ಮಾಡಿರುವಂತಹ ಪ್ರಾಬ್ಲಮಲ್ಲಿ. ಸೊ ಈ ಒಂದು ಪ್ರಾಬ್ಲಮ್ನಲ್ಲಿ ಇರುವಂತಹ ಹೊಸ ಅಡ್ಜಸ್ಟ್ಮೆಂಟು ನಾ ಇಲ್ಲೊಂದು ಮಾರ್ಕ್ ಮಾಡಿದೆ, ಹಾಗೆ ಇಲ್ಲೊಂದಿದೆ, ಇದು ಕೂಡ ಒಂದು ಹೊಸ ಅಡ್ಜಸ್ಟ್ಮೆಂಟು. ಹೇಗೆ ನಾವು ಟ್ರೀಟ್ ಮಾಡೋದು ಇದನ್ನ? ಲೆಟ್ಸ್ ಸಿ.
ಸೊ ನಾವ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್. ಏನ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಹೌ ಟು ಪ್ರಿಪೇರ್? So firstly we have to put the column correctly. That's very important for the examination and for solving the problem. So first we have to put the heading revaluation account. After that put column particulars amount. Under the amount you have to mention the rupees. That is very important. After that you have to mention debit in that side, credit in this side. So after that let's see the problem. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಮಾಡುವಾಗ ಫಸ್ಟ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಅಡ್ಜಸ್ಟ್ಮೆಂಟ್ಸ್ ನ. ಸೊ ಅಡ್ಜಸ್ಟ್ಮೆಂಟ್ಸ್ ನ ನೋಡಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು, ಯಾವಾಗಲೂ ಫಸ್ಟ್ ಅಡ್ಜಸ್ಟ್ಮೆಂಟ್ ಹೊಸ ವ್ಯಕ್ತಿ ಅಂದ್ರೆ ಹೊಸದಾಗಿ ಅಡ್ಮಿಟ್ ಆಗ್ತಾ ಇರುವಂತಹ ವ್ಯಕ್ತಿ ಯಾರಿದ್ದಾನೆ ಅವನು ತಗೊಂಡು ಬರೋದ್ರಿಂದ ಸೊ ಅದನ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಶೋ ಮಾಡಲ್ಲ. ಸೊ ವಿ ಆರ್ ಶೋಯಿಂಗ್ ಇನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಾಗಾಗಿ ಫಸ್ಟ್ ಅಡ್ಜಸ್ಟ್ಮೆಂಟ್ ವಿ ಶುಡ್ ನಾಟ್ ಕನ್ಸಿಡರ್ ಹಿಯರ್. ಆಫ್ಟರ್ ದಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗ್ಸ್ ಆರ್ ಅಪ್ರಿಶಿಯೇಟೆಡ್ ಬೈ 5,000. ಸೊ ಆಲ್ವೇಸ್ ಇನ್ಕಮ್ ಏನಾದರೂ ಬಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವ ಸೈಡ್ ತಗೋಬೇಕು ಅಂತ ಹೇಳಿದ್ದೀನಿ, ದಟ್ ಇಸ್ ಕ್ರೆಡಿಟ್ ಸೈಡ್. ಸೊ ಬೈ ಬಿಲ್ಡಿಂಗ್ಸ್ ಅಕೌಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ ನಮ್ಗೆ ಎಷ್ಟು ಇನ್ಕಮ್ ಬಂದಿದೆ ಅಷ್ಟನ್ನು ಮಾತ್ರ ವಿ ಹ್ಯಾವ್ ಟು ಕನ್ಸಿಡರ್ ಹಿಯರ್. ಸೊ ಹಾಗಾಗಿ ಎಷ್ಟು ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿರುವಂತಹ ವ್ಯಾಲ್ಯೂ ಇಸ್ 5,000 rupees. ಸೊ ಹಿಯರ್ ದೇ ಹ್ಯಾವ್ ಮೆನ್ಷನ್ಡ್ ಇನ್ ದ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ದಟ್ ಈಸ್ 5,000 rupees. And machinery is depreciated by 20%. So depreciated means what? ಕಮ್ಮಿ ಆಗಿದೆ ಅಂತ ಹೇಳಿ ಅರ್ಥ. ಅಂದ್ರೆ ಅದರ ವ್ಯಾಲ್ಯೂ ಏನಾಗಿದೆ, ಕಮ್ಮಿ ಆಗಿದೆ ಅಂತ ಹೇಳಿ ಅರ್ಥ. ಸೊ ವ್ಯಾಲ್ಯೂ ಕಮ್ಮಿ ಆಗಿದ್ರೆ ಅದನ್ನ ನಾವು ಅಂದ್ರೆ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂದ್ರೆ ನಮಗೆ ಎಕ್ಸ್ಪೆನ್ಸಸ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಡೆಬಿಟ್ ಸೈಡ್. ಆಲ್ ಎಕ್ಸ್ಪೆನ್ಸಸ್ ಆರ್ ಮೆನ್ಷನ್ ಇನ್ ದ ಡೆಬಿಟ್, ಆಲ್ ಇನ್ಕಮ್ಸ್ ಆರ್ ಮೆನ್ಷನ್ ಇನ್ ದ ಕ್ರೆಡಿಟ್. ಸೊ ಟು machinery account, what is the value of the machinery account? Is 35,000 into 20 divided by 100. ಸೊ ಅಷ್ಟು ಮಾಡಿದ್ರೆ ನಮಗೆ 7,000 ಬರುತ್ತೆ. ಓಕೆ, ಸೊ ಮೆಷಿನರಿ ಎಷ್ಟಿದೆ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬೇಕು, 35,000 ಇದೆ. 35,000 into 20 divided by 100, how much you will get? ಕ್ಯಾಲ್ಕುಲೇಟ್ ಮಾಡಿದ್ರಾ 7,000 ಬರುತ್ತೆ. ಓಕೆ, ಹಾಗಾದ್ರೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಓವರ್. ನೋಡಿ, ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ ನಾನು ಯಾವ ಸೈಡ್ ತಗೊಂಡಿದ್ದೀನಿ, ಕ್ರೆಡಿಟ್ ಸೈಡ್. ಡಿಕ್ರೀಸ್ ಆಗಿರೋ ವ್ಯಾಲ್ಯೂ ಯಾವ ಸೈಡ್ ತಗೊಂಡಿದ್ದೀನಿ, ಡೆಬಿಟ್ ಸೈಡ್. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಎಕ್ಸ್ಪೆಂಡಿಚರ್ ಟು ದ ಕಂಪನಿ. ಹೌದಲ್ಲ, ನಮಗೆ ಬರಬೇಕಾಗಿರೋ ಸಾಲ ಡೌಟ್ ಆಗಿ ಉಳ್ಕೊಂಡಿದೆ. ಡೌಟ್ಫುಲ್ ಡೆಟ್ ಬಂದರೂ ಬರಬಹುದು, ಬರ್ದನೇನೂ ಇರಬಹುದು. ಸೊ ಬಟ್ ನಮ್ಗೆ ಇನ್ನೂ ಬಂದಿಲ್ಲ, ಇಟ್ ಇಸ್ ಅನ್ ಎಕ್ಸ್ಪೆಂಡಿಚರ್. ಸೊ ಹಾಗಾಗಿ ಎಷ್ಟು ದುಡ್ಡು, 1,000, ದಟ್ ಇಸ್ 2 PDD is 1,000. ಓಕೆ, ನೆಕ್ಸ್ಟ್. ಸೊ ಇಷ್ಟೇ ಇರೋದ್ರಿಂದ ಇದು ನಾವು ಏನು ರೇಷಿಯೋ ಇದೆ, ಇದು ರೇಷಿಯೋ ಎಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಮಗೆ ಇದಿಷ್ಟೇ ಇರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಬರೋದು. ಬಿಲ್ಡಿಂಗ್ ಬಂತು, ಮೆಷಿನರಿ ಬಂತು ಆ್ಯಂಡ್ PDD ಬಂತು. ಯು ಹ್ಯಾವ್ ಟು ಟೋಟಲ್ ದಿಸ್. ಟೋಟಲ್ ಮಾಡಿದ್ರೆ ನೋಡಿ ನಮಗೆ ಎಕ್ಸ್ಪೆಂಡಿಚರೇ ಜಾಸ್ತಿ ಇದೆ. 7,000 + 1,000 6,000, 5,000 ಇನ್ಕಮ್ ಇದೆ. ಸೊ ಯು ಹ್ಯಾವ್ ಟು ಟೋಟಲ್ ದಿಸ್. ಯಾವ ಕಡೆ ಜಾಸ್ತಿ ಇರುತ್ತೋ ಅದನ್ನು ಎರಡೂ ಕಡೆ ಬರಿಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಹೌದಾ? ಸೊ 7,000 + 1,000 8,000. ಸೊ ಯು ಹ್ಯಾವ್ ಟು ಡಿಡಕ್ಟ್. ಯಾವ ಕಡೆ ಕಡಿಮೆ ಇರುತ್ತೋ ಆ ಕಡಿಮೆ ಇರೋ ಕಡೆ ವ್ಯಾಲ್ಯೂವನ್ನು ನಾವು ಡಿಡಕ್ಟ್ ಮಾಡಬೇಕು. ಬೈ ಎಷ್ಟು ಬರುತ್ತೆ, 3,000 rupees ಬರುತ್ತೆ. ಸೊ ದಿಸ್ 3,000 rupees you have to distribute to the old partners, not to the new partner. ಸೊ ಬಂದಿರೋದು ಲಾಸ್, ಹೌದಾನೆ? ಪ್ರಾಫಿಟ್ ಅಲ್ಲಪ್ಪ, ಲಾಸ್
ಟ್ರಾನ್ಸ್ಫರ್ಡ್, ಲಾಸ್ ಟ್ರಾನ್ಸ್ಫರ್ಡ್ ಟು, ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಯೂಶುವಲಿ ಅದು ಪ್ರಾಫಿಟ್ ಬರಲಿ ಅಥವಾ ಲಾಸ್ ಬರಲಿ, ನಾವು ಯಾರಿಗೆ ಶೇರ್ ಮಾಡಬೇಕು? ಓಲ್ಡ್ ಪಾರ್ಟ್ನರ್ಸ್ಗೆ ನಾವು ಶೇರ್ ಮಾಡಬೇಕು. ನಾವು ಹಳೆಯ 3 ಪ್ರಾಬ್ಲಮ್ಸು ಕೂಡ ನಾನು ಸಾಲ್ವ್ ಮಾಡಿರೋದ್ರಲ್ಲಿ ಎಲ್ಲರಲ್ಲೂ ಪ್ರಾಫಿಟೇ ಬಂದಿದೆ. ಸೊ ಇದು ಒಂಥರ ನ್ಯೂ ಕೈಂಡ್, ನಿಮಗೆ ಗೊತ್ತಾಗ್ತದೆ ಲಾಸ್ ಬಂದರೆ ಹೇಗೆ ನಾವು ಟ್ರೀಟ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಲಾಸ್ ಟ್ರಾನ್ಸ್ಫರ್ ಟು ಯಾರಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು? ದಟ್ ಈಸ್ ಆರ್ತಿ ಮತ್ತೆ ಭಾರತಿ. ಜ್ಯೋತಿಗೆ ಕೊಡೋ ಹಾಗಿಲ್ಲ, ಯಾಕಂದ್ರೆ ಇವಾಗ ಹೊಸದಾಗಿ ಅಡ್ಮಿಟ್ ಆಗ್ತಾ ಇರೋದ್ರಿಂದ ನಾವು ಜ್ಯೋತಿಗೆ ಕೊಡೋ ಹಾಗಿಲ್ಲ. ಸೊ ಆರ್ತಿ, ಆರತಿ, ಭಾರತಿ, ಭಾರತಿ. ಸೊ ಹೆಂಗ್ ಕೊಡ್ತೀರಾ? ಯಾವ ರೀತಿ ಕೊಡ್ತೀರಾ? ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಓಲ್ಡ್ ರೇಷಿಯೋ ಏನಿದೆ, ಆ ಓಲ್ಡ್ ರೇಷಿಯೋ, ಆನ್ ದ ಬೇಸಿಸ್ ಆಫ್ ದಿಸ್ ಓಲ್ಡ್ ರೇಷಿಯೋ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್ ಆರ್ ಲಾಸಸ್. ಸೊ ಲಾಸ್ ಬಂದಿದೆ ನಮಗೆ 3000 ಇಂಟು 3/5, 3000 ಇಂಟು 2/5. ಈ 5 ಹೇಗೆ ಬಂತು? 3 + 2. ಸೊ 3000 ಇಂಟು 3/5 ಮಾಡಿದ್ರೆ ನಮಗೆ 1800 ಬರುತ್ತೆ, ಆ್ಯಂಡ್ ಇದು 1200 ಬರುತ್ತೆ. ಓಕೆ, ಗಾಟ್ ಇಟ್? ಆ ಬ್ಯಾಲೆನ್ಸ್ ಅನ್ನು ಎಲ್ಲಿಗೆ ನಾವು ಹಂಚಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಸೊ ಆಫ್ಟರ್ ದ್ಯಾಟ್ ಅಲ್ಲಿ ನಮಗೆ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಅಂತಲೂ ಗೊತ್ತಾಯಿತು. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರಿಯೇಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ವೆರಿ ಸ್ಲೋಲಿ. ಯಾಕೆ ಅಂತ ಹೇಳಿದ್ರೆ ಪ್ರಾಬ್ಲಮ್ನ ನಿಧಾನಕ್ಕೆ ನಾವು ಅರ್ಥ ಮಾಡಿಕೊಂಡಾಗ ವಿ ಕ್ಯಾನ್ ಡೂ ದ ಪ್ರಾಬ್ಲಮ್ ವೆರಿ ಫಾಸ್ಟ್ಲಿ. ಹೇಗೆ ನಿಧಾನವಾಗಿ 1, 2, 3 ಪ್ರಾಬ್ಲಮ್ ನಾವು ನೀಟಾಗಿ ಅಡ್ಜಸ್ಟ್ಮೆಂಟ್ಸ್ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ನಾವು ಓದುವಾಗಲೇ ನಿಧಾನವಾಗಿ ನೋಡಿಕೊಂಡು ಓದ್ಕೊಂಡು ಬಿಟ್ರೆ ಪ್ರಾಬ್ಲಮ್ನ ನಾವು ನೆಕ್ಸ್ಟ್ ಮಾಡುವಾಗ ಫಾಸ್ಟಾಗಿ ಮಾಡ್ಬೋದು. ಸೊ ಹಾಗಾಗಿ ಸುಮ್ಮನೆ ನೋಡ್ಕೊಂಡು ಹೋಗಬೇಡಿ, ಯಾವ ರೀತಿ ಕನ್ಸಿಡರ್ ಮಾಡಿದ್ದೀನಿ, ಸೊ ಹೇಗೆ ತೊಗೊಂಡಿದ್ದೀನಿ, ಯಾಕೆ ನಾನು ಕ್ರೆಡಿಟಲ್ಲೇ ತೊಗೋತಾ ಇದ್ದೀನಿ, ಡೆಬಿಟಲ್ಲೇ ತೊಗೋತಾ ಇದ್ದೀನಿ, ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಅದನ್ನು ನೀವು ಯು ಹ್ಯಾವ್ ಟು ಅಬ್ಸರ್ವ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಓವರ್. Now we are going to do the partners capital account. Partners capital account anna madana. So we have to put the column for the partners capital account. Partners capital account ge what are the columns we have to put? So in column barutte, you have to write the top of the columns partners capital account. You have to put particulars. After that you have to write 3 partners names here. The first name is the Aarti, second Aarti and Bharti, and a new partner is there. What is the name of that person? That is Jyoti. So Jyoti. So in the debit side you have to put same thing, you have to put in a credit side also, that is particulars, same Aarti, Bharti and Jyoti. Okay, put the column Aarti, Bharti and Jyoti. After this you have to write under names is a rupees. So you have to put debit and credit. So this is the column for doing the partners capital account. So now we have to distribute the capital to 2 partners. You have to write by balance
ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಏನನ್ನ ಬರಬೇಕು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ಲಿ ಅಂತ ನಾನು ಹೇಳಿದ್ದೆ ನಿಮಗೆ. ದಟ್ ಇಸ್ ಕ್ಯಾಪಿಟಲ್ಸ್ ಆಫ್ ಆರ್ತಿ ಅಂಡ್ ಭಾರತಿ. ಆರ್ತಿ's capital is 50,000. Bharti's capital is how much? 25,000. We should not write Jyoti's capital. After we should mention. After that, by. Next, revaluation account you have to observe. Revaluation account ನಮಗೆ ಪ್ರಾಫಿಟ್ ಬಂತ ಲಾಸ್ ಬಂತ? ಲಾಸ್ ಬಂತಲ್ಲ. ಸೊ ಲಾಸ್ ಬಂದ್ರೆ ನಾವು we have to distribute in a debit side to revaluation account. That is for Aarti 1,800. That is for Bharti 1,200. Isn't it? So ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಬಂದಿದ್ದು ಇಷ್ಟು. ನೆಕ್ಸ್ಟ್ ಪುನಃ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರೂ ರಿಸರ್ವ್ ಫಂಡ್ ಇದೆಯಾ, ಜನರಲ್ ಫಂಡ್ ಇದೆಯಾ, ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆಯಾ? ಯು ಹ್ಯಾವ್ ಟು ಅಬ್ಸರ್ವ್. ಯಾವುದು ಇಲ್ಲ ಅಲ್ಲ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೂ ಇಲ್ಲ. ಸೊ ನೆಕ್ಸ್ಟ್ ರಿಸರ್ವ್ ಫಂಡ್ ಇಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲ, ಜನರಲ್ ಫಂಡ್ ಇಲ್ಲ, ಏನೂ ಇಲ್ಲ. ಸೊ ನೆಕ್ಸ್ಟ್ ಇನ್ನೇನನ್ನ ಅಬ್ಸರ್ವ್ ಮಾಡಬೇಕು? ಅದಾದ್ಮೇಲೆ ಜ್ಯೋತಿ ತಂದಿರುವಂತಹ ಕ್ಯಾಪಿಟಲ್ನ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡೋಕ್ಕಿಂತ ಮುಂಚೆ ಕ್ಯಾಶಾ ಬ್ಯಾಂಕ ನೋಡ್ಕೊಳ್ಳಿ. ಕ್ಯಾಶ್ ಇದೆ. ಸೊ ಕ್ಯಾಶ್ ಅಕೌಂಟ್ನ ಮೂಲಕ ಯು ಹ್ಯಾವ್ ಟು ಕ್ಯಾಶ್ ಅಕೌಂಟ್. ಸೊ ಎಷ್ಟನ್ನ ತಂದಿದ್ದಾಳೆ ಜ್ಯೋತಿ? 25,000. You have to write under the Jyoti's account. Okay. After that, by goodwill. So goodwill is 20,000. ಈ 20,000 ಅನ್ನ 3:2 ಪ್ರಕಾರ ಹಂಚಿದ್ರೆ ನಮಗೆ 12,000 and 8,000. ಸೊ ಇವಳಿಗಿಲ್ಲ, ಯಾರಿಗೆ? ನ್ಯೂ ಪಾರ್ಟ್ನರ್ಗೆ ಇಲ್ಲ. ಸೊ ಇನ್ನೇನಾದರೂ ಉಳ್ಕೊಂಡಿದೆಯಾ? ಯು ಹ್ಯಾವ್ ಟು ಅಬ್ಸರ್ವ್. ಏನೂ ಇಲ್ಲ. ಆದ್ರೂ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ಗುಡ್ ವಿಲ್ ಅಕೌಂಟ್ ಶುಡ್ ನಾಟ್ ರಿಮೈನ್ ಇನ್ ಬುಕ್ಸ್. ಸೊ ಗುಡ್ ವಿಲ್ ಅಕೌಂಟು ಬುಕ್ಕಲ್ಲಿ ನಾವು ಇನ್ನು ಶೋ ಮಾಡೋ ಹಾಗಿಲ್ಲ. ಸೊ ಹಾಗಾದರೆ ಎಲ್ಲಿ ತೋರಿಸ್ಬೇಕು? ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ಸ್ ಅಂದರೆ ನಾವು ತೆಗೆದು ಹಾಕ್ಬಿಡ್ಬೇಕು ಗುಡ್ ವಿಲ್ ಅನ್ನ ಅಂತ ಹೇಳಿ ಅರ್ಥ. ಸೊ ಟು goodwill account, that 20,000. ಈಗ ನೋಡಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ now it is applying here. 20,000 in 5:3:2. 20,000 into 5 divided by 10 for Aarti. 20,000 into 3 divided by 10 for Bharti. 20,000 into 2 divided by 10 for Jyoti. So calculate ಮಾಡಿ ಎಷ್ಟು ಬರುತ್ತೆ ನೋಡಿ. So for Aarti is a 10,000, for Bharti is a 6,000, for Jyoti is 4,000. ಬುಕ್ಕಲ್ಲೇ ನಾವು ತೋರಿಸೋ ಹಾಗಿಲ್ಲ. ಇಟ್ಸ್ ನಾಟ್ ರಿಮೈನ್ ಇನ್ ಅ ಬುಕ್ ಅಂತ ಹೇಳಿದಾಗ ನೋಡಿ, ಮೈಂಡಲ್ಲಿ ಇಟ್ಕೊಳ್ಳಿ ಈ ಒಂದು ಕಾನ್ಸೆಪ್ಟ್, ಈ ಒಂದು ಐಟಮ್ ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ ಅಂತ ಹೇಳಿದಾಗ ನಾವೇನು ಮಾಡಬೇಕು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿರ್ತಾರೆ. ಸೊ ಆ ರೇಷಿಯೋ ಪ್ರಕಾರ ಡೆಬಿಟಲ್ಲಿ ನಾವು ಅದನ್ನು ರಿಮೂವ್ ಮಾಡಬೇಕು, ತೆಗಿಬೇಕು, ಡಿಡಕ್ಟ್ ಮಾಡಬೇಕು. ಸೊ ನಾವು ಇಷ್ಟೇ, ಇಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ಓವರ್ ಆಗುತ್ತೆ. ಸೊ ಈಗ ಎರಡೂ ಕಡೆ ಟೋಟಲ್ ಮಾಡ್ತೀರಾ, ಯಾವ ಕಡೆ ಜಾಸ್ತಿ ಬರುತ್ತೆ ಯು ಹ್ಯಾವ್ ಟು ಅಬ್ಸರ್ವ್ ದ್ಯಾಟ್, ಎಲ್ಲಿ ಜಾಸ್ತಿ ಬರುತ್ತೆ ಅಂತ. ಸೊ ಕಂಪೇರ್ ಮಾಡಿ ನೋಡಿದ್ರೆ ನಮಗೆ ಕ್ರೆಡಿಟೇ ಜಾಸ್ತಿ ಬರ್ತಾ ಇದೆ. ದಟ್ ಈಸ್ 62,000, 33,000, 25,000. ಹೌದಲ್ಲ? ಕಂಪೇರ್ ಮಾಡಿದ್ರೆ ನಮಗೆ ಕ್ರೆಡಿಟೇ ಜಾಸ್ತಿ ಇದೆ. 62,000, 33,000, 25,000. Now you have to deduct this value from this amount. So to balance carry down ಎಷ್ಟು ಬರುತ್ತೆ ನೋಡಿ. ಸೊ 50,200 ಹೌದಲ್ಲ? ಇದರಿಂದ ಇದನ್ನು ಕಳೆದಾಗ ಎರಡೂ ಕಳಿಬೇಕು, ಮೈನಸ್ ಮಾಡಿ ಯು ಹ್ಯಾವ್ ಟು ಡಿಡಕ್ಟ್ ದೀಸ್ ಟು ವ್ಯಾಲ್ಯೂಸ್ 1,800 and 10,000, 62,000 ಇಂದ. ಸೊ ಆಫ್ಟರ್ ದಟ್ ಯು ಹ್ಯಾವ್ ಟು ಡಿಡಕ್ಟ್ ದಿಸ್ ಆಲ್ಸೋ 25,800 and 21,000.
So these values are we will consider in the balance sheet. So balance sheet ಅಲ್ಲಿ ನಾವು ಕ್ಯಾಪಿಟಲ್ ಶೋ ಮಾಡಬೇಕಲ್ಲ, ಸೊ ಅಲ್ಲಿ ಕ್ಯಾಪಿಟಲ್ ಅನ್ನು ಶೋ ಮಾಡುವಾಗ ಯಾವ ಒಂದು ವ್ಯಾಲ್ಯೂ ಅನ್ನು ಶೋ ಮಾಡಬೇಕು, ಇಲ್ಲಿ ಬಂದಿರುವಂತಹ ವ್ಯಾಲ್ಯೂಸ್ ಅನ್ನು ಟ್ರಾನ್ಸ್ಫರ್ ಟು, ಬರೀತೀನಿ ಇಲ್ಲಿ ನಾನು ನೋಡ್ಕೊಳ್ಳಿ, ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಶೀಟ್. Okay, so these values are considering in the balance sheet under the capitals. So partners capital account over ಆಯಿತು. ಈಗ next we will prepare the balance sheet. So balance sheet ಅನ್ನು ಹೇಗೆ ಮಾಡೋದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಗೆ ಮಾಡೋದು ಅಂತ ಗೊತ್ತಾಯಿತು ನಿಮಗೆ. ನೋಡಿ, ಇಲ್ಲಿ ಹೊಸದಾಗಿ ನಿಮಗೆ ಕನ್ಸಿಡರ್ ಆಗಿರೋದು ಒಂದು ಗುಡ್ ವಿಲ್, ಅಂದರೆ ಗುಡ್ ವಿಲ್ ಇಲ್ಲಿ ನಾರ್ಮಲ್ ಆಗಿ ತಗೋತಾ ಇದ್ರಿ, ನಾಟ್ ರಿಮೈನ್ ಇನ್ ದ ಬುಕ್ ಅಂತ ಕೊಟ್ಟಾಗ ಸೊ ಯು ಹ್ಯಾವ್ ಟು ಕನ್ಸಿಡರ್ ಹಿಯರ್, ರಿಮೂವ್ ಮಾಡಿಬಿಡ್ಬೇಕು. ಮತ್ತು ಇನ್ನೊಂದು ಹೊಸದು ಲಾಸ್ ಆದರೆ ಎಲ್ಲಿ ನಾವು ಕನ್ಸಿಡರ್ ಮಾಡಬೇಕು, ಅಂಡರ್ ದಿಸ್ ಲಾಸ್ ಅಂತ ಯು ಹ್ಯಾವ್ ಟು ಮೆನ್ಷನ್ ಲಾಸ್. ಸೊ ಲಾಸ್ ಆದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಡೆಬಿಟಲ್ಲಿ ತಗೋತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ವ್ಯಾಲ್ಯೂಸ್ದು. ಸೊ ಅದೇ ಪ್ರಾಫಿಟ್ ಆದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕ್ರೆಡಿಟಲ್ಲಿ ತಗೋತೀವಿ. ಸೊ ಹಾಗಾದರೆ ಗೊತ್ತಾಗಿದೆ ಅಲ್ಲ, ಸೊ ಹೌ ಟು ಡೂ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ. ನೆಕ್ಸ್ಟ್ we will do the balance sheet ಮಾಡೋಣ. So you have to put the columns for the balance sheet. Balance sheet as on 1/4/2017. Balance sheet as on 1/4/2017. Put the column liabilities, assets, amount, assets, amount. Under the amount you have to write rupees, so put column so no need to write the debit and credit. So now we should do the balance sheet. Old balance sheet ಏನಿದೆಯೋ ಅದರ ಬೇಸಲ್ಲೇ ನೀವು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಬೋದು. ಲಯಬಿಲಿಟೀಸ್ ನೋಡಿ, ಫಸ್ಟ್ ವ್ಯಾಲ್ಯೂ ಏನಿದೆ, ಬಿಲ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್ 14,000 ಇದೆ. ಅಡ್ಜಸ್ಟ್ಮೆಂಟಲ್ಲಿ ಏನಾದ್ರೂ ಬಿಲ್ಸ್ ಪೇಯಬಲ್ ಬಗ್ಗೆ ಕೊಟ್ಟಿದ್ದಾರಾ? ಏನೂ ಕೊಟ್ಟಿಲ್ಲ. ಯು ಕ್ಯಾನ್ ಕನ್ಸಿಡರ್ ಡೈರೆಕ್ಟ್ಲಿ, ದಟ್ ಈಸ್ 14,000. ಎರಡನೇ ವ್ಯಾಲ್ಯೂ ನೋಡ್ತೀನಿ, ಕ್ರೆಡಿಟಾರ್ಸ್. ಎರಡನೇ ಐಟಮ್ ಕೂಡ ಯಾವುದೇ ರೀತಿ ಅಡ್ಜಸ್ಟ್ಮೆಂಟನ್ನು ಹೊಂದಿಲ್ಲ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ creditors. How much? 16,000. After that capitals ಇದೆ. ಅದಕ್ಕಿಂತ ಮುಂಚೆ ನಮಗೆ ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ, ಪ್ರೀಪೇಯ್ಡ್ ಏನಾದರೂ ಇದೆಯಾ? ಏನೂ ಇಲ್ಲ ಲೆಕ್ಕದಲ್ಲಿ, ಔಟ್ಸ್ಟ್ಯಾಂಡಿಂಗು ಇಲ್ಲ, ಪ್ರೀಪೇಯ್ಡು ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ ದ ಕ್ಯಾಪಿಟಲ್ಸ್ ಫಾರ್ ಆರ್ತಿ, ಭಾರತಿ and Jyoti. Okay, for Aarti we calculated 50,200. ಎಲ್ಲಿದೆ ಇದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದಿದ್ದೆ, ಅದ್ರ ಕೆಳಗಡೆನೂ ಬರೆದಿದ್ದೆ ನಾನು ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ. ದಟ್ ವ್ಯಾಲ್ಯೂಸ್ ಯು ಹ್ಯಾವ್ ಟು ಕನ್ಸಿಡರ್ ಹಿಯರ್, ಶುಡ್ ನಾಟ್ ಟೇಕ್ ದೋಸ್ ವ್ಯಾಲ್ಯೂಸ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ ಕ್ಯಾಪಿಟಲ್ನ ತಗೋಬಾರ್ದು. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬಂದಿರುವಂತಹ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಬೇಕು. 50,200 for Bharti's, 25,800 for Jyoti's, 16,000 alva. Next ಲಯಬಿಲಿಟಿ ಸೈಡ್ ಓವರ್, ಅಲ್ಲೂ ಯಾವುದು ಐಟಮ್ಸ್ ಇಲ್ಲ, ಎಲ್ಲ ಐಟಮ್ಸ್ ಓವರ್ ಆಗಿದೆ. ನೆಕ್ಸ್ಟ್ ಕಮ್ ಟು ದ ಅಸೆಟ್ ಸೈಡ್. ಕ್ಯಾಶ್
ಕ್ಯಾಶ್ ನಮ್ಮ ಹತ್ರ ಇರೋದು 15,000 ಜೊತೆಗೆ ಅವನು ತಂದಿರೋ ಕ್ಯಾಪಿಟಲ್ ಹೌ ಮಚ್ 20,000 ಹೌದಲ್ವಾ. ಸೊ ನಾವು ಗುಡ್ ವಿಲ್ ಅನ್ನು ಕನ್ಸಿಡರ್ ಮಾಡಬೇಕಾಗಿತ್ತು, ಆದರೆ ಶುಡ್ ನಾಟ್ ರಿಮೈನ್ ಇನ್ ದ ಬುಕ್ಸ್ ಅಂತ ಹೇಳ್ಬಿಟ್ಟ. ಹಾಗಾಗಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟಲ್ಲಿ ಶೋ ಮಾಡಿ ಡೆಬಿಟಲ್ಲಿ ರಿಮೂವ್ ಮಾಡಿಬಿಟ್ವಿ. ಸೊ ಅಲ್ಲಿ ರಿಮೂವ್ ಮಾಡಿರೋದ್ರಿಂದ ನಮಗೆ ಗುಡ್ ವಿಲ್ ಇನ್ನು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಿಗೆ ಕ್ಯಾರಿ ಆಗಲ್ಲ. ಹಾಗಾಗಿ ನಾನಿಲ್ಲಿ ಗುಡ್ ವಿಲ್ ಅನ್ನು ತಗೊಂಡಿಲ್ಲ. ಅವನು ತಂದಿರುವಂತಹ ಕ್ಯಾಪಿಟಲ್ ತಗೊಂಡಿದ್ದೀನಿ, ಜೊತೆಗೆ ನಮ್ಮ ಹತ್ರ ಇರುವಂಥ ಕ್ಯಾಶ್ ಬ್ಯಾಲೆನ್ಸ್ ತಗೊಂಡಿದ್ದೀನಿ, ದಟ್ ಈಸ್ 35,000. ನೆಕ್ಸ್ಟ್ ಬರ್ತೀನಿ. ಬಿಲ್ಡಿಂಗ್ಸ್ ಎಷ್ಟಿದೆಯಪ್ಪ? 25,000 ಇದೆ. ನಾನು ಯಾಕೆ ಇನ್ನರ್ ಕಾಲಮಲ್ಲಿ ಬರ್ಕೋತಾ ಇದ್ದೀನಿ? ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಆ್ಯಡ್ ಅಪ್ರಿಸಿಯೇಷನ್ ಎಷ್ಟಿದೆ? ಬಿಲ್ಡಿಂಗ್ ಎಷ್ಟು ವ್ಯಾಲ್ಯೂ ಜಾಸ್ತಿ ಆಗಿದೆ? ದಟ್ ಈಸ್ 20,000 ಬಿಲ್ಡಿಂಗ್ ವ್ಯಾಲ್ಯೂ, ಸಾರಿ 20,000 ಅಲ್ಲ, 5,000 ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ದಟ್ ಈಸ್ 25,000 ಪ್ಲಸ್ 5,000 ಈಸ್ 30,000. ನೆಕ್ಸ್ಟಿಗೆ ಬರ್ತೀನಿ. ಪೇಟೆಂಟ್ಸ್ ವ್ಯಾಲ್ಯೂ ಏನಾದ್ರು ಆಗಿದೆಯಾ? ಅಡ್ಜಸ್ಟ್ಮೆಂಟಲ್ಲಿ ಏನಾದ್ರು ಕೊಟ್ಟಿದ್ದಾರೆ? ಪೇಟೆಂಟ್ಸ್ ಬಗ್ಗೆ ಏನೂ ಇಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ಕನ್ಸಿಡರ್ ಇನ್ ಔಟರ್ ಕಾಲಮ್ 6,000. ನೆಕ್ಸ್ಟ್ ಮೆಷಿನರಿ ವ್ಯಾಲ್ಯೂ ಎಷ್ಟಿದೆ? 35,000 ಇದೆ. ಆದರೆ ಮೆಷಿನರಿ ಏನಾಗಿತ್ತು? ಡಿಪ್ರಿಷಿಯೇಟ್ ಆಗಿತ್ತು. ಡಿಪ್ರಿಷಿಯೇಟ್ ಆದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಮೈನಸ್ ಡಿಪ್ರಿಸಿಯೇಷನ್. ಸೊ ಎಷ್ಟು ಡಿಪ್ರಿಷಿಯೇಟ್ ಆಗಿತ್ತು ಮೆಷಿನರಿ? ದಟ್ ಇಸ್ 7,000. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಮಾಡಿದೆ ನೋಡಿ. ದ ವ್ಯಾಲ್ಯೂ ಇಸ್ 28,000. ನೆಕ್ಸ್ಟ್ ಡೆಟಾರ್ಸ್. ಸೊ ಡೆಟಾರ್ಸ್ ನಮ್ಮ ಹತ್ರ 20,000 ಇತ್ತು. ಈ ವರ್ಷದ್ದು PDD ಸೇರಿ ಲೆಸ್ PDD. ಲಾಸ್ಟ್ ಇಯರ್ 600 ಇತ್ತು, ಜೊತೆಗೆ ಈ ವರ್ಷ 1,000 ಇದೆ. ಟೋಟಲ್ 1,600 ಮೈನಸ್ ಮಾಡಿದ್ರೆ ನಮ್ಮ ಹತ್ರ ಉಳಿಯೋದು 18,400. ದ ನೆಕ್ಸ್ಟ್ ಸ್ಟಾಕ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್? 4,600. ಈ 1,000 ಎಲ್ಲಿದೆ ಅಂತ ಗೊತ್ತಿದೆ ಅಲ್ವಾ? ಸಿ ಹಿಯರ್ ದಿಸ್ 1,000. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 600 ಇತ್ತು. 600 ಪ್ಲಸ್ 1,000 1,600. 20,000 ಇಂದ ಇದು ಮೈನಸ್ ಮಾಡಿದ್ರೆ 18,400 ಆಗುತ್ತೆ. ದಟ್ ಈಸ್ ಸ್ಟಾಕ್ ಇನ್ ಲಾಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಉಳ್ಕೊಂಡಿದೆ 4,600. ಈಗ ಅಸೆಟ್ಸ್ ಸೈಡಲ್ಲಿ ತಗೊಳ್ಳೋದಕ್ಕೂ ಕೂಡ ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ, ಪ್ರೀಪೇಯ್ಡ್ ಇದೆಯಾ ನೋಡಬೇಕು. ಏನೂ ಉಳಿದಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೋಟಲ್ ಬೋತ್ ದ ಸೈಡ್. ಎರಡೂ ಕಡೆನೂ ಟೋಟಲ್ ಮಾಡಿ, ಎರಡೂ ಕಡೆನೂ ಈಕ್ವಲ್ ವ್ಯಾಲ್ಯೂ ಆನ್ಸರ್ ಬರಬೇಕು. ಎಷ್ಟು ಬರ್ತಾ ಇದೆ? ದಟ್ ಈಸ್ 1,22,000. 1,22,000. ಕ್ಯಾಲ್ಕುಲೇಟ್ ಮಾಡಿದ್ರ? ಕ್ಯಾಲ್ಸಿನಲ್ಲಿ ಟೋಟಲ್ ಮಾಡಿ ಬರ್ತದೆ ನಿಮಗೆ. ಹಾಗೆ ನೋಟ್ ಕೂಡ ಯು ಕ್ಯಾನ್ ಟೋಟಲ್ ದ್ಯಾಟ್. ಸೊ ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಟ್ ಹೋಮ್. ಈ ಒಂದು ವಿಡಿಯೋನ ನೋಡಿದ ನಂತರ ಇದು ಕ್ವಶನ್ ಬ್ಯಾಂಕಲ್ಲೂ ಕೂಡ ಇದೆ ಈ ಒಂದು ಕ್ವಶನ್ನು. ಸೊ ಕ್ವಶನ್ ಬ್ಯಾಂಕಲ್ಲಿ ನಿಮಗೆ ದಟ್ ಈಸ್ ಈ ಕ್ವಶನ್ ನಿಮಗೆ ಕ್ವಶನ್ ಬ್ಯಾಂಕಿನ ಪೇಜ್ ನಂಬರ್ 40 ಮತ್ತು 10ನೇ ಕ್ವಶನ್ ಆಗಿರುತ್ತೆ. ನೀವು ವಿಡಿಯೋವನ್ನು ನೋಡಿದ ನಂತರ ಆ ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನನ್ನು ನೋಡಿಕೊಂಡು ಸೊ ಪ್ರಾಬ್ಲಮನ್ನು ನೀವಾಗೇ ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟು ಕ್ಲಾಸನ್ನು ನೀಟಾಗಿ ಕೇಳ್ಕೊಳ್ಳಿ. ಆಫ್ಟರ್ ದ್ಯಾಟ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನನ್ನು ನೋಡ್ಕೊಂಡು ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋ ಕ್ಲಾಸ್ನಲ್ಲಿ ನಿಮಗೆ ಇನ್ನೊಂದು ಡಿಫ್ರೆಂಟ್ ಕೈಂಡನ್ನು ಪ್ರಾಬ್ಲಮನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು.